ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ, ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ವಿಡಿಯೋ ಮಾಡಿದ್ದೀನಿ. ಅದು ಏನಂತ ಹೇಳಿದರೆ, ಈಗ ಮಳೆಗಾಲ ಶುರುವಾಗಿದೆ, ಮಳೆ ಬೀಳ್ತಿದೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು, ಹಳ್ಳಿ ಕಡೆ ಎಲ್ಲ ಮಳೆ ತುಂಬ ಚೆನ್ನಾಗಿ ಮಳೆ ಬೀಳ್ತಿದೆ. ಕೆರೆ ಕುಂಟೆಗಳು, ಜಲಾಶಯಗಳು ತುಂಬ ರೀತಿಯಲ್ಲಿ ಮಳೆ ಬೀಳ್ತಿದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದು ಮಳೆಯ ನೀರು. ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ನಮಗೆ ದಿನನಿತ್ಯಕ್ಕೆ ಬೇಕಾಗಿರೋದು ಆಹಾರ ಧಾನ್ಯಗಳು ಆಗ್ಬೋದು, ಆಹಾರದಲ್ಲಿ ಬಳಸುವಂತಹ ತರಕಾರಿ ಆಗ್ಬೋದು, ಹಣ್ಣು ಹಂಪಲುಗಳು ಯಾವುದು ನಮಗೆ ಸಿಗಲ್ಲ. ಹಾಗಾಗಿ ಮಳೆ ಬರೋದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುತ್ತದೆ. ರೈತನಿಗಂತೂ ಮಳೆ ಇಲ್ಲ ಅಂದರೆ ರೈತನ ಮನಸ್ಸಲ್ಲಿ ನೋವಂತೂ ಉಂಟಾಗುತ್ತದೆ. ಹಾಗಾಗಿ ಮಳೆ ಬರುವುದನ್ನು ಎಲ್ಲರೂ ಇಷ್ಟಪಡಬೇಕು. ಮಳೆ ಬರ್ತಾ ಇದೆ ಅಂಥೇಳಿ ನಗರಗಳಲ್ಲಿ ಒಂದು ಸ್ವಲ್ಪ ಏನಪ್ಪ ಇದು ಮಳೆ ಅನ್ನೋದು ಒಂಥರ ರಾಬರಿ ಅಂತ ಮಳೆ ಮೇಲೆ ನಿಮಗೆ ಒಂದು ಹೇಳ್ತೀನಿ ನೋಡಿ. ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದಷ್ಟೇ, ಮಳೆಯನ್ನು ಎಲ್ಲರೂ ಪ್ರೀತಿಸಬೇಕು, ಮಳೆಯ ನೀರನ್ನು ಎಲ್ಲರೂ ಪ್ರೀತಿಸಬೇಕು, ಮಳೆಯಲ್ಲಿ ಹೋಗೋದನ್ನು ಸಂತೋಷ ಪಡಬೇಕು. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಮಳೆ ಬರ್ತಾಯಿದೆ ಅಂತ ಹೇಳಿದ್ರೆ ಈ ಕಚೇರಿಗಳಿಗೆ, ಆಫೀಸ್ಗಳಿಗೆ ಹೋಗುವಂಥ ಬೆಂಗಳೂರು ನಗರಗಳಲ್ಲಿ ಬೈಕ್ಕೊಂಡು ಮನೆಯಲ್ಲಿ ಹೋಗೋದೇ ಕಷ್ಟ ಅಂತ ಅಂದ್ಕೊಂಡು ಮನಸ್ಸೆಲ್ಲ ಒಂಥರ ಮಾಡಿಕೊಂಡು ಒಂಥರ ಏನಾದರೂ ನಾವೊಂದು ಜೀವನ ಒಂದು ಪ್ರಯಾಣ ಮಾಡಬೇಕಾದ್ರೆ, ಆಚೆ ಹೋಗಬೇಕಾದ್ರೆ ಸಂತೋಷವಾಗಿದ್ದರೆ ಮನಸ್ಸು ಹೋಗಬೇಕಾಗೋದು ಅಲ್ವಾ? ಆದರೆ ಆಚೆ ಹೋಗೋದನ್ನು ನಮಗೆ ಸಂತೋಷ ಇಲ್ಲ, ಒಂದು ಇರಿಟೇಟ್ ಆಗೋ ರೀತಿಯಲ್ಲಿ, ಮನಸ್ಸು ನೋವುಂಟು ಮಾಡುವ ರೀತಿಯಲ್ಲಿದ್ದರೆ ನಮಗೆ ನಾವು ಹೋಗೋ ಕೆಲಸಗಳು ಕೂಡ ಸರಿಯಾದ ರೀತಿಯಲ್ಲಿ ಆಗಲ್ಲ. ಮತ್ತು ಆ ಮನಸ್ಸು ನೋವಿಂದ ಮನಸ್ಸು ಉಂಟು ಮಾಡುವಂತಹ ಕಠಿಣವಾದ ಒಂದು ಏನಿದೆ ಭ್ರಮೆಯನ್ನು ಅದು ಜೀವಕ್ಕೂ ತೊಂದರೆ ಆಗುತ್ತೆ. ಅದು ಯಾವ ರೀತಿ ಅಂದರೆ, ಸ್ನೇಹಿತರೆ, ಈಗ ನೀವು ಮಳೆಯಲ್ಲಿ ಹೋಗ್ತಾ ಇರ್ತೀರಾ. ಮಳೆಯಲ್ಲಿ ಹೋಗುವಾಗ ಮಳೆ ಬಂತು, ಜೋರಾಗಿ ಬಂತು ಅಂದ್ಕೊಳ್ಳಿ, ಮಳೆ ನೀರು ತಲೆ ಮೇಲೆ ಬೀಳ್ತೀವಿ, ನೆಂದೋಗ್ತೀವಿ ಅಂಥೇಳಿ ಅಂತ ಹೋಗ್ಬಿಟ್ಟು ಎಲ್ಲೋ ಅರ್ಧಂಬರ್ಧ ಮೈಂಡ್ ಹಾಕ್ಕೊಂಡು ನೀವು ದ್ವಿಚಕ್ರ ವಾಹನ ಪ್ರಯಾಣ ಮಾಡೋರು, ಬೈಕ್ ಓಡಿಸೋರು, ದ್ವಿಚಕ್ರ ವಾಹನ ಓಡಿಸೋರು ಎಲ್ಲೋ ಮೈಂಡ್ ಇಟ್ಕೊಂಡು ಲಾರಿಗಳು ಬರ್ತಾ ಇರ್ತವೆ, ಕಾರ್ಗಳು ಬರ್ತಾ ಇರ್ತವೆ, ಮಳೆ ನೀರು ಏನಪ್ಪ ಇದು ಕರ್ಮ ಅಂದ್ಕೊಂಡು ಟೆನ್ಷನ್ ತೊಗೊಂಡು ತುಂಬ ಅಂತ ಅಂದ್ಕೊಂಡು ಕಾರ್ಗಳಿಗೆ ಹೋಗಿ ಡಿಕ್ಕಿ ಹೊಡೆಯೋದು, ಪ್ರಾಣ ಕಳ್ಕೊಳ್ಳೋದು, ಇಲ್ಲ ಲಾರಿಗಳಿಗೆ ಹೋಗಿ ಡಿಕ್ಕಿ ಹೊಡೆಯೋದು, ಪ್ರಾಣ ಕಳ್ಕೊಳ್ಳೋದು, ಈ ರೀತಿ ತುಂಬ ನಡೀತಿದೆ ಮಳೆಗಾಲದಲ್ಲಿ ತುಂಬ ಆಘಾತದ ಘಟನೆಗಳು ನಡೀತಿದ್ದಾವೆ. ಜಸ್ಟ್ ಇವರೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಜಸ್ಟ್ ಇಷ್ಟೇ, ಮಳೆ ನೀರೇ ಅಲ್ವಾ, ಬೀಳಿ ಬಿಡು, ನೆಂದೋಗ್ತೀವಿ, ಮತ್ತೆ ಹೋಗಿ ಬಟ್ಟೆ ಚೇಂಜ್ ಮಾಡೋರು ಆಯಿತು, ತಲೆ ಒರೆಸ್ಕೊಂಡ್ರು ಆಯಿತು, ಅಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಹ್ಯಾಪಿಯಾಗಿ ಇರ್ತೀರ, ನಿಮ್ಮ ಜೀವನ ಹ್ಯಾಪಿಯಾಗಿರುತ್ತೆ, ಸಂತೋಷ ಆಗಿರುತ್ತೆ. ಅದನ್ನು ಬಿಟ್ಟು ಮಳೆ ನೀರನ್ನು ಭಯ ಬೀಳೋದು, ಮಳೆ ನೀರನ್ನು ಏನೋ ಮೇಲ್ಗಡೆಯಿಂದ ಬೆಂಕಿ ಹಾಕ್ಬಿಟ್ಟಂಗೆ ನಿಮ್ಮ ತಲೆ ಮೇಲೆ, ಇಲ್ಲ ಏನೋ ಕೆಟ್ಟದ್ದು ಏನೋ ಹಾಕ್ಬಿಟ್ಟಂಗೆ, ಅದು ಒಂಥರ ಭಯ ಪಡೋ ಅವಶ್ಯಕತೆ ಇಲ್ಲ. ನೀರು ಏನು ಪ್ರಾಬ್ಲಮ್ ಆಗೋಲ್ಲ. ಈಗ ತಣ್ಣೀರು ಸ್ನಾನ ಮಾಡಿದ್ರೆ ಜ್ವರ ಬರುತ್ತೆ ಅಂತ ಬಿಸಿನೀರು ಸ್ನಾನ ಮಾಡ್ತೀರಾ ಅಲ್ವಾ? ಯಾವಾಗ ಒಂದ್ಸಲಿ ಕರೆಂಟ್ ಇಲ್ಲಾಂದರೆ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಹಾಗೆ ಇರಬೇಕಾಗುತ್ತೆ. ಆ ರೀತಿ ಯಾವುದೋ ಒಂದ್ಸಲಿ ನೀವು ನೆನಿಬೇಕಾದ್ರೆ ನೆನೀರಿ, ಏನು ಸಮಸ್ಯೆ ಇಲ್ಲ. ಆದರೆ ನಾವು ನೆಂದೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಹಿಂದೆ ಮುಂದೆ ನೋಡೋದು ಅಂತ ಫಾಸ್ಟ್ ಹೋಗೋದು ಬೈಕಲ್ಲಿ, ಸಡನ್ಲಿ ಯಾವುದೋ ಒಂದು ಕಾರೋ ಲಾರಿನೋ ಬರುತ್ತೆ, ನಿಲ್ಸೋಕ್ಕಾಗಲ್ಲ. ಅದ್ರ ಜೊತೆಯಲ್ಲಿ ಮಳೆ ನೀರಲ್ಲಿ ನೆಂದಿರುವಂತಹ ರಸ್ತೆ ಕೂಡ ನಿಮ್ಮ ಒಂಥರ ಸಡನ್ಲಿ ಮಳೆ ನೀರಿನ ಆ ರಸ್ತೆಗಳಲ್ಲಿ ಕೂಡ ಸಡನ್ಲಿ ಒಂದು ವಾಹನ ನಿಲ್ಲಲ್ಲ. ದ್ವಿಚಕ್ರ ಆಗ್ಬೋದು, 4 ಚಕ್ರದ ವಾಹನ ಆಗ್ಬೋದು, ಸಡನ್ಲಿ ನಿಲ್ಲಲ್ಲ, ಜಾರುತ್ತೆ, ಬ್ರೇಕ್ ಹೊಡೆದು ಸಡನ್ಲಿ ಬೀಳಲ್ಲ. ಅಂಥ ಸಂದರ್ಭಗಳಲ್ಲಿ ಯಾಕೆ ಆತರ ಪಡ್ತೀರಾ? ಆರಾಮಾಗಿ ಚೆನ್ನಾಗಿ ಬಿಳಿ ಮಳೆಯಲ್ಲಿ ನೆನೆಯೋದು ಕೂಡ ಒಂದು ಒಳ್ಳೆ ಖುಷಿ ಪಡಿ, ಸಂತೋಷ ಪಡೀರಿ. ಮಳೆ ಬರೋದೇ 4-5 ತಿಂಗಳು ವರ್ಷದಲ್ಲಿ. ಯಾಕೆ ನೀವು ಮಳೆಗಾಗಿ ನೀವು ಬೈಕೊಳ್ಳೋದು? ಈ ಮಳೆ ಅಂದರೆ ನನಗೆ ಮಳೆ ಯಾವಾಗ ನಿಂತೋಗುತ್ತೋ ಅಂತ ಬೈಕೊಳ್ಳೋದು. ಮಳೆ ನಿಂತೋಗ್ಬಿಟ್ರೆ ನಿಮ್ಗೆ ಮತ್ತೆ ತಿನ್ನೋಕೆ ಊಟ ಸಿಗಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮಳೆನೇ ಬೀಳಲ್ಲ, ಮಳೆ ನಿಂತೋಯ್ತು, ಮಳೆ ಸರಿಯಾಗಿ ಬರೋಲ್ಲ ಅಂದರೆ ಅಲ್ಲಿ ನೀರು ಸಿಗಲ್ಲ, ಕುಡಿಯೋಕ್ಕೆ ನೀರು ಸಿಗಲ್ಲ. ನೀನು ಸ್ನಾನ ಮಾಡಬೇಕಾದ್ರೆ ನೀರಿರಬೇಕು, ನೀನು ಆಚೆ ಹೋಗಬೇಕಾದ್ರೆ ನೀರಿಲ್ಲ ಅಂದರೆ ಏನು ಕೆಲಸಗಳು ನಡೆಯಲ್ಲ.
ಕನಿಷ್ಠ ನೀನು ತಿನ್ನೋ ಪದಾರ್ಥಗಳು ಬೆಳಿಬೇಕಾದ್ರೆ ನೀರಿರಬೇಕು. ಅಂಥ ಸಂದರ್ಭದಲ್ಲಿ ಯಾಕೆ ನೀರಿಗೆ ನೀನು ಅಪೋಸಿಟ್ ಮಾಡಿಕೊಂಡು ಬೈಕೊಳ್ಳೋದು? ಈ ಮಳೆ ಯಾವಾಗ ನಿಂತೋಗುತ್ತಪ್ಪ ಸ್ವಾಮಿ ಅಂದ್ಕೊಳ್ಳೋದು, ರಸ್ತೆಗಳೆಲ್ಲ ಹಿಂಗೆ ಆಗೋಗಿದೆ ಅಂದ್ಕೊಳ್ಳೋದು, ಯಾಕೆ ಬೈಕೊಂತೀಯ ಅಲ್ವಾ? ಯಾಕೆ ಬೈಕೊಳ್ತೀರಾ? ಅದನ್ನು ಬೇಡ. ಫಸ್ಟ್ ನಿಮ್ಮ ಮನಸ್ಸು ಬದಲಾವಣೆ ಮಾಡ್ಕೊಳ್ಳಿ. ಮಳೆ ಬರ್ತಾಯಿದೆ ನೆನ್ಕೊಂಡು ಆರಾಮಾಗಿ ನಿಧಾನ ಹೋಗಿ, ಏನು ನೆಂದೋಗ್ಬಿಟ್ರೆ ಮಳೆ ನೀರೇ ಸ್ನಾನ ಮಾಡ್ದಂಗೆ ಆಗುತ್ತೆ. ಏನು ಟೆನ್ಷನ್ ತೊಗೋಬಿಡಿ. ಯಾಕೆ ಆ ಥರ ಪಟ್ಟು ಮಳೆ ನೀರಿನಲ್ಲಿ ಎಷ್ಟು ಅಪಘಾತಗಳು ಬೆಂಗಳೂರಲ್ಲಿ ನಡೀತಿದೆ ಗೊತ್ತಾ? ಈಗ ಬೆಳಗ್ಗೆ ನೋಡಿದ್ವಿ, ಮಳೆ ಬರ್ತಾಯಿದೆ ಅಂತ ಹೇಳಿ ಒಂದು ಚಕ್ರದಲ್ಲಿ ಒಂದು ಹ್ಯಾಂಡಲ್ ಇಟ್ಕೊಂಡು ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಕೈ ಅಡ್ಡ ಇಟ್ಕೊಂಡು ಜೋರಾಗಿ ಬಂದುಬಿಟ್ಟಿದ್ದಾನೆ. ಬಂದು ಸಡನ್ಲಿ ಕಾರ್ ಬಂತು, ಅಡ್ಡ ಬಂತು, ಜೋರಾಗಿ ಹೊಡೆದಿರೋ ಹೆಡ್ಗೆ ತಲೆ ಗಾಯ ಆಗಿ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಏನು ಅವಶ್ಯಕತೆ ಇಲ್ಲಿ? ಮತ್ತು ಇನ್ನೊಂದು ನಿನ್ನೆ ನೋಡಿದ್ದು ಬಂದರೆ, ಅದು ಆಟೋವನ್ಗೆ ಹೋಗಿ ಬೈಕನ್ನು ಹೊಡೆದ್ಬಿಟ್ಟು ಅವನ ಮೇಲೆ ಗಲಾಟೆ ಇಟ್ಕೊಂಡಿದ್ದಾನೆ, ಮಳೆ ನೀರಿಗೆ ಜೋರಾಗಿ ಬಂದುಬಿಟ್ಟು. ಮತ್ತು ಇನ್ನೊಂದು, ಕೆಲವರು ಬೈಕಿಗೆ ಸವಾರಗಳಾಗ್ಬೋದು, ಇಲ್ಲ ಆಟೋ ಸವಾರಗಳು, ಕಾರ್ ಸವಾರಗಳಾಗ್ಬೋದು, ನೀರು ನಿಂತಿರ್ತವೆ ರಸ್ತೆಗಳಲ್ಲಿ. ಹೋಗುವಾಗ ನಿಧಾನವಾಗಿ ಹೋಗಿ. ಅಕ್ಕಪಕ್ಕದಲ್ಲಿ ಪಾಪ ರೆಡಿಯಾಗಿಬಿಟ್ಟು ಚೆನ್ನಾಗಿ ನೀಟಾಗಿ ರೆಡಿಯಾಗಿ ಆಫೀಸ್ಗಳು ಕಚೇರಿಗಳಿಗೆ ಹೋಗಿ ನಿಂತ್ಕೊಂಡಿರ್ತಾರೆ. ನೀವು ವೇಗವಾಗಿ ಹೋಗೋದ್ರಿಂದ ಆ ನೀರು ಎಗರುತ್ತೆ, ಮತ್ತು ಅವ್ರ ಬಟ್ಟೆಗಳೆಲ್ಲ ಒಂಥರ ಕೊಳಚೆ ಎಲ್ಲ ನೀರು ಬಿದ್ದು ಮತ್ತು ಅವ್ರ ಮನೆಗೆ ಹೋಗಿ ರೆಡಿಯಾಗಿ ಬರಬೇಕು. ನೀವು ಸಿಕ್ಕರೆ ನಿಮ್ಗೆ ಗಲಾಟೆ ಮಾಡ್ತಾರೆ, ಹೊಡಿತಾರೆ. ಅದನ್ನು ಯಾಕೆ ಮಾಡ್ತೀರಾ? ಇವಾಗ ನೀವು ಜೋರಾಗಿ ಹೋಗೋದ್ರಿಂದ ರಸ್ತೆಯಲ್ಲಿ ನಿಂತಿರುವ ನೀರು ಅವ್ರಿಗೆ ಎಗರುತ್ತೆ ಅಂದರೆ ಗೊತ್ತಿರುತ್ತೆ ನಿಮಗೆ. ಕಾಮನ್ ಸೆನ್ಸ್ ಇದು ಅಲ್ವಾ? ಇಂಥವ್ರಿಗೂ ಅದನ್ನು ಗೊತ್ತಿದ್ದು ಜೋರಾಗಿ ಹೋಗ್ಬಿಡೋದು, ಅಕ್ಕಪಕ್ಕದವ್ರಿಗೆ ನೀರು ಎಗರಿಸ್ಬೋದು. ಅವ್ರು ನಿಮ್ಮ ನಂಬರ್ ನೋಟ್ ಮಾಡ್ಕೊಂಡಿರ್ತಾನೆ, ನಾಳೆ ನೆಕ್ಸ್ಟ್ ಬರ್ತೀರಾ, ನಾಳೆ ನೀವು ಬಂದರೆ ನನ್ನ ಮಗನ ಮೆಟ್ಟಲ್ಲಿ ಹೊಡಿಬೇಕಂತ ಹೇಳಿ ಕಾಯ್ಕೊಂಡು ಗಲಾಟೆ ಮಾಡ್ಕೊಳ್ಳೋದು. ಆ ಗಲಾಟೆಯನ್ನು ದೊಡ್ಡ ದೊಡ್ಡ ಕೇಸ್ಗಳಾಗೋದು, ಕಚೇರಿಗಳಿಗೆ ಹೋಗೋದು, ಓಡಾಡೋದು ಎಲ್ಲ ತುಂಬ ನಡೀತಿದ್ದಾವೆ. ಅದನ್ನು ಕಡಿಮೆ ಮಾಡ್ಕೊಳ್ಳಿ ದಯಮಾಡಿ. ಮಳೆ ನೀರು ನಿಂತಿದೆಯಾ ದೊಡ್ಡ ಮೊತ್ತದಲ್ಲಿ, ಅಕ್ಕಪಕ್ಕದಲ್ಲಿ ಯಾರಿಲ್ಲದು ಓಡಿಸು. ಅಕ್ಕಪಕ್ಕದಲ್ಲಿ ಪಾಪ ಜನ ಏನೋ ಫೈಲ್ ತೊಗೊಂಡು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ರೆಡಿಯಾಗಿ ಇನಿಷಿಯೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಯಾರೊಬ್ಬರು, ಒಬ್ಬ ಲಾಯರು, ಪೊಲೀಸು, ಇನ್ನೊಬ್ಬರು ಅಧಿಕಾರಿನೋ ಯಾರೊಬ್ಬರು, ಇಲ್ಲ ಮಹಿಳೆಯರು. ಅವ್ರಿಗೆಲ್ಲ ನೀರು ಎಗಿರುತ್ತೆ ಅಂತ ಗೊತ್ತಿದ್ದು ಯಾಕೆ ಫಾಸ್ಟ್ ವೇಗವಾಗಿ ಹೋಗೋದು ಅವ್ರು ನೀರು ಎಗರಿಸೋದು. ಆ ನೀರು ಎಗರಿರೋ ರಭಸಕ್ಕೆ ಅವನು ನನ್ನ ಮಗನೇ ಬೋಲಿ ಮಗನೇ ಅಂತ ನಿಮಗೆ ಬೈಯೋದು. ನಾಳೆ ಬರ್ತೀಯ ಅಂತ ನಂಬರ್ ಇಟ್ಕೊಳ್ಳೋದು. ನಾಳೆ ಬರ್ತೀಯ, ಬಂದೇ ಬರ್ಬೇಕು ನಿನ್ನ ಆಧಾರಿಯಲ್ಲಿ, ಸಿಗ್ತೀಯ, ಗಲಾಟೆಗಳು ಹೊಡ್ಕೊಳ್ಳೋದು, ಇವೆಲ್ಲ ಬೇಡ ಅಲ್ವಾ? ಹಾಗಾಗಿ ಇಲ್ಲಿ ನಿಮ್ಮ ಮಳೆ ನೀರಿನಿಂದ ನೀವು ಪ್ರೀತಿ ಮಾಡಿ. ಮಳೆ ನೀರು ಬರ್ತಾಯಿದೆ ಅಂದರೆ ನೆಂದೋಗ್ಬಿಡಿ, ಪರವಾಗಿಲ್ಲ. ಟವಾಲ್ ತೊಗೊಂಡು ಮನೆಗೆ ಹೋಗಿ ಒರೆಸ್ಕೊಳ್ಳಿ, ಬೆಚ್ಚಿಗೆ ಬರ್ಸ್ಕೊಂಡು ಒಳ್ಳೆ ಫುಡ್ಡು ಬಿಸಿನಾದ್ರು ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ, ಎಲ್ಲ ಉಪ್ಮಾ ಮಾಡ್ಕೊಂಡು ತಿನ್ನಿ, ಬೆಚ್ಚಿಗಿರುತ್ತೆ ಅಲ್ವಾ? ನೆನೆಯೋದು ಒಂದು ಒಳ್ಳೆ ಕಳೆ ರೀ. ಮಳೆಯಲ್ಲಿ ನೆನೆಯೋದು ಕೂಡ ಒಂದಿಷ್ಟು ಅದೃಷ್ಟ ಇರಬೇಕು, ಅಂದಂಗೆ ಇರಿ, ಪರವಾಗಿಲ್ಲ. ಅದನ್ನು ಬಿಟ್ಟು ಮಳೆಗೆ ನೀವು ಭಯಪಡೋದು, ಮಳೆ ನೀರಿಗೆ ಭಯಪಟ್ಟು ಅಂತ ಹೋಗ್ಬಿಡೋದು, ನೆಂದೋಗ್ಬಿಟ್ರೆ ಏನಾಗುತ್ತೆ? ಹೆಣ್ಮಕ್ಳೇ ಆರಾಮಾಗಿ ನಿಧಾನ ನೆನ್ಕೊಂಡು ನೆಮ್ಮದಿಯಾಗಿ ಹೋಗ್ತಾ ಇದ್ದಾರೆ. ನೀವು ನೆಂದೋಗ್ಬಿಟ್ರೆ ಏನಾಗುತ್ತೆ? ಹಾಗಾಗಿ ದಯಮಾಡಿ, ಯಾಕಂದರೆ ಜೀವ ಹೋದರೆ ಬರಲ್ಲ ಸ್ನೇಹಿತರೆ. ನಾನು ಹೇಳೋದಿಷ್ಟೇ, ನೀವು ಮಳೆ ನೀರಿಗೂ ಭಯ ಬಿಟ್ಟು ವೇಗವಾಗಿ ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಬರುವಂಥ ವಾಹನಕ್ಕೆ ಡಿಕ್ಕಿ ಹೊಡೆದು ಪ್ರಾಣ ಕಳ್ಕೊಳ್ಳೋದು ಇಷ್ಟ ಆಗಲ್ಲ. ಪ್ರಾಣ ಹೋದರೆ ಮತ್ತೆ ಬರಲ್ಲಲ್ವಾ? ಹಾಗಾಗಿ ದಯಮಾಡಿ ಆಚೆ ಪ್ರಯಾಣ ಮಾಡುವಂತಹ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಂದು 4 ಚಕ್ರ ವಾಹನದವರು ಕೂಡ ಸ್ವಲ್ಪ ಎಚ್ಚರ ವಹಿಸಿ ಆರಾಮಾಗಿ ಹೋಗಿ, ನೆಮ್ಮದಿಯಾಗಿರಿ, ಕೂಲಾಗಿರಿ, ಎಲ್ಲ ಕೆಲಸ ನಡೆಯುತ್ತೆ. ಸ್ನೇಹಿತರೆ, ಈ ಸುದ್ದಿಯನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.